ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಇಂದಿನ ಯೂಟ್ಯೂಬ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ 2ನೇ ಅಧ್ಯಾಯ ಆದಂತಹ ವಿದೇಶಾಂಗ ನೀತಿ ಅನ್ನುವಂತಹ ಒಂದು ಮುಖ್ಯವಾದಂತಹ ಪಾಠವನ್ನು ನೋಡಿದ್ವಿ. ಈ ವಿದೇಶಾಂಗ ನೀತಿ ಅನ್ನುವಂತಹ ಪಾಠದಲ್ಲಿ ಕಲಿಕಾಂಶಗಳಾದಂತಹ ಅಥವಾ ಅಧ್ಯಯನದಲ್ಲಿರುವಂತಹ ಅಂಶಗಳಲ್ಲಿ ಮುಖ್ಯವಾಗಿ ವಿದೇಶಾಂಗ ನೀತಿಯ ಸ್ವರೂಪ, ಅಲಿಪ್ತ ನೀತಿ, ವರ್ಣಭೇದ ನೀತಿಗೆ ವಿರೋಧ, ಪಂಚಶೀಲ ತತ್ವಗಳು, ನಿಶ್ಶಸ್ತ್ರೀಕರಣ ಅನ್ನುವಂತಹ ಅಂಶಗಳಲ್ಲಿ ಬೇಸಿಕ್ಕಾಗಿ ನಾವು ವಿದೇಶಾಂಗ ನೀತಿ ಎಂದರೇನು ಅನ್ನುವಂಥದ್ದನ್ನು ನೋಡಿದ್ವಿ. ವಿದೇಶಾಂಗ ನೀತಿ ಅನ್ನುವಂತಹ ಮತ್ತು ಭಾರತ ವಿಶ್ವದ ಪ್ರಭಾವಶೀಲ ರಾಷ್ಟ್ರಗಳಲ್ಲಿ ಒಂದು ಅಂತ ಯಾವ ರೀತಿ ಪರಿಗಣಿಸಲಾಗಿದೆ, ಅದಕ್ಕೆ ಪುಷ್ಟಿ ನೀಡುವಂಥ ಅಂಶಗಳು ಯಾವುವು ಅನ್ನುವಂಥದ್ದನ್ನು ಸಹ ನಾವು ನೋಡಿದ್ವಿ. ವಿದ್ಯಾರ್ಥಿಗಳೇ, ನಾವು ಆ ಒಂದು ಕಳೆದ ತರಗತಿಯನ್ನು ಸ್ವಲ್ಪ ಪುನರ್ಮನನ ಮಾಡಿಕೊಂಡು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಕಳೆದ ತರಗತಿಯಲ್ಲಿ ವಿದೇಶಾಂಗ ನೀತಿ ಎಂದರೇನು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ವಿ. ವಿದೇಶಾಂಗ ನೀತಿ ಅಂದರೆ ಏನು ಅನ್ನುವಂಥದ್ದು. ವಿದೇಶಾಂಗ ನೀತಿ ಅಂದರೆ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವಂತಹ ನೀತಿಯನ್ನು ವಿದೇಶಾಂಗ ನೀತಿ ಅಂತ ಕರಿತೀವಿ. ಒಂದು ದೇಶ ಬೇರೆ ಬೇರೆ ದೇಶಗಳೊಡನೆ ಯಾವ ರೀತಿ ವ್ಯವಹರಿಸುತ್ತೆ, ಆ ವ್ಯವಹಾರ ಮಾಡ್ಕೊಳ್ಳೋದಕ್ಕೆ ಅನುಸರಿಸುವಂತಹ ನೀತಿಯನ್ನು ವಿದೇಶಾಂಗ ನೀತಿ ಅಂತ ಕರಿತೀವಿ. ಅದಾದ ನಂತರ ಮುಂದುವರೆದಂತೆ ಭಾರತ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ವಿಶ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬಲಿಷ್ಠ ರಾಷ್ಟ್ರಗಳು ಮತ್ತು ದುರ್ಬಲ ರಾಷ್ಟ್ರಗಳಿದ್ದಾವೆ. ಆದರೂ ಸಹ ಒಂದಲ್ಲ ಒಂದು ರಾಷ್ಟ್ರಗಳು ಅಂದರೆ ಎಲ್ಲ ರಾಷ್ಟ್ರಗಳು ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಭಾರತವೂ ಸಹ ಸ್ವತಂತ್ರಗೊಂಡ ನಂತರ ತನ್ನದೇ ಆದಂತಹ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಮೊದಲನೆಯ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಒಂದು ಪ್ರಾಮುಖ್ಯತೆಯಲ್ಲಿ, ಅವರ ಒಂದು ಗೈಡೆನ್ಸ್ನ ಅಡಿಯಲ್ಲಿ ವಿದೇಶಾಂಗ ನೀತಿಯನ್ನು ರಚನೆ ಆಗುತ್ತೆ. ಅದನ್ನು ಭಾರತದ ವಿದೇಶಾಂಗ ನೀತಿ ಅಂತ, ಅದಕ್ಕೆ ಸಮಾನಾರ್ಥಕವಾಗಿ ನೆಹರು ವಿದೇಶಾಂಗ ನೀತಿ ಅಂತಲೇ ಕೆಲವರು ಕರೆಯುವುದನ್ನು ಸಹ ನಾವು ನೋಡ್ತೀವಿ. ಇದಾದ ನಂತರ ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಯಿಂದ ನಾನು ಕಳೆದ ತರಗತಿಯಲ್ಲಿ ಹೇಳಿರುವಂತೆ, ಭಾರತವನ್ನು ವಿಶ್ವದ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಏಕೆ ಅಂತ ಕೇಳ್ತಾರೆ. ಭಾರತ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಇತ್ತೀಚೆಗೆ ಕರೆಸ್ಕೊಳ್ತಾ ಇದೆ. ಹೆಂಗೆ ಕರೆಸ್ಕೊಳ್ಳುತ್ತೆ ಅಂತಂತಂದರೆ, ಇದು ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಹೊಂದಿದೆ, ಮತ್ತು ವಿಪುಲವಾದಂತಹ ಜನಸಂಖ್ಯೆಯನ್ನು ಹೊಂದಿದೆ, ಅಪಾರವಾದಂತಹ ಪ್ರಾಕೃತಿಕ ಸಂಪತ್ತನ್ನು ಹೊಂದಿದೆ, ಪರಿಣಿತ ಭೌತಿಕ ಸಾಮರ್ಥ್ಯವನ್ನು ಹೊಂದಿದೆ, ಅದರ ಜೊತೆಗೆ ಔದ್ಯೋಗಿಕ ಸಾಮರ್ಥ್ಯವನ್ನು ಹೊಂದಿದೆ, ಬಲಾಢ್ಯ ಸೈನಿಕ ಬಲ, ಈ ಬಲಾಢ್ಯ ಸೈನಿಕ ಬಲವನ್ನು ಸಹ ಹೊಂದಿರುವಂಥದ್ದು. ಹಾಗಾಗಿ ಭಾರತ ಒಂದು ವಿಶ್ವದ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದು ಅಂತ ಪರಿಗಣಿಸ್ಬೋದು ವಿದ್ಯಾರ್ಥಿಗಳೇ. ಇದು ಒಂದು ಪ್ರಶ್ನೆ ಮುಖ್ಯವಾಗಿ 3 ಮಾರ್ಕ್ಸಿಗೆ ಕೇಳ್ತಾರೆ. ಒಂದ್ಸಲಿ 2019 ಮಾರ್ಚಲ್ಲಿ ಕೇಳಿರುವಂತಹದ್ದು ಪ್ರಶ್ನೆ ಇದು.
ಸುಮಾರು ಸಲ ಕೇಳಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಸ್ವಲ್ಪ ವಿದ್ಯಾರ್ಥಿಗಳೇ ನಿಮ್ಮ ಗಮನ ಇರಬೇಕು ಅನ್ನುವಂಥದ್ದು. ಈ ಒಂದು ಪಾಠದಿಂದ 2 ಅಥವಾ 3 ಅಂಕಗಳಿಗೆ ಪ್ರಶ್ನೆಗಳು ನಿಮಗೆ ಬರಬಹುದು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಭಾರತ ಒಂದು ಮುಖ್ಯವಾದಂತಹ, ಒಂದು ನಿರ್ದಿಷ್ಟವಾದಂತಹ, ಉತ್ತಮವಾದಂತಹ ಒಂದು ವಿದೇಶಾಂಗ ನೀತಿಯನ್ನು ಇವತ್ತಿಗೂ ಸಹ ಅನುಸರಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಈ ವಿದೇಶಾಂಗ ನೀತಿ ಅನ್ನುವಂಥದ್ದು ಯಾವಾಗಲಿಂದ ಸ್ಟಾರ್ಟ್ ಆಯಿತು ಭಾರತದಲ್ಲಿ ಅಂದರೆ, ಭಾರತ 1947ಕ್ಕಿಂತ ಮೊದಲು ಬ್ರಿಟಿಷರ ಒಂದು ವಸಾಹತು ಕೇಂದ್ರವಾಗಿತ್ತು. ಅವರ ಒಂದು ಆಡಳಿತದಲ್ಲಿ ಭಾರತ ಇತ್ತು ಅನ್ನುವಂಥದ್ದು. ಸ್ವತಂತ್ರ ಚಳುವಳಿಗಳಾಯಿತು, ಸ್ವತಂತ್ರ ಹೋರಾಟಗಳಾಯಿತು, ದೊಡ್ಡ ದೊಡ್ಡ ಭಾರತೀಯ ಸ್ವತಂತ್ರ ನಾಯಕರ ಹೋರಾಟಗಳ ಫಲವಾಗಿ 1947ಕ್ಕೆ ಭಾರತಕ್ಕೆ ಸ್ವತಂತ್ರ ಸಿಕ್ತು. ಸ್ವತಂತ್ರ ಪಡೆದು ಭಾರತ ಅನ್ನುವಂಥದ್ದು ಸಾರ್ವಭೌಮ ರಾಷ್ಟ್ರವಾಗಿ ಹೊರಹೊಮ್ಮಿತು. ಅದಾದ ನಂತರ ವಿದೇಶಾಂಗ ನೀತಿಯನ್ನು ಹೊಂದಿ ತನ್ನ ಮೂಲಕ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೈತ್ರಿಯನ್ನು ಬಯಸ್ತಾ ಇದೆ. ಭಾರತದ ವಿದೇಶಾಂಗ ನೀತಿ ಯಾವ ರೀತಿ ಇದೆ ಅಂತಂತಂದರೆ, ಆಲ್ಮೋಸ್ಟ್ ಆಗಿ ಶಾಂತಿಯನ್ನು ಕಾಪಾಡುವಂಥದ್ದು, ಅದೇ ರೀತಿ ಎಲ್ಲ ದೇಶಗಳೊಡನೆ ಸ್ವಲ್ಪ ಮೈತ್ರಿಯನ್ನು ಇಟ್ಕೊಳ್ಳುವಂತಹ ಒಂದು ವಿದೇಶಾಂಗ ನೀತಿನೇ ಭಾರತ ಅನುಸರಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಭಾರತ ಈ ಯುದ್ಧದ ಹೊರತಾಗಿ ಶಾಂತಿಯನ್ನು ಬಯಸುವಂತಹ ದೇಶ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೋಬೇಕು ವಿದ್ಯಾರ್ಥಿಗಳೇ ನೀವು. ಈಗ ಮುಖ್ಯವಾಗಿ ಇನ್ನೊಂದು ಇಲ್ಲಿ ನಿಮಗೆ ಪ್ರಶ್ನೆ ಉದ್ಭವ ಆಗೋದು ಯಾವುದಪ್ಪ ಅಂತಂತಂದರೆ, ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಯಾವುವು ಅಂತ ಕೇಳ್ತಾರೆ ವಿದ್ಯಾರ್ಥಿಗಳೇ. ಭಾರತ ತನ್ನ ವಿದೇಶಾಂಗ ನೀತಿ ಯಾವ ಉದ್ದೇಶಗಳಿಗಾಗಿ ಇಟ್ಕೊಂಡಿದೆ ಅನ್ನುವಂಥದ್ದು. ವಿದೇಶಾಂಗ ನೀತಿಯ ಉದ್ದೇಶಗಳನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇವಾಗ ಆ ಉದ್ದೇಶಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. 5 ಅಂಶಗಳನ್ನು ನಾವು ನೋಡ್ತೀವಿ. ನಮ್ಮ ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶಗಳು ಅಂತಂತಂದರೆ, ನೀವೇನೀಗ ಮೊಬೈಲ್ ಡಿಸ್ಪ್ಲೇದಲ್ಲಿ ನೋಡ್ತಾ ಇದ್ದೀರಾ, 1, 2, 3, 4, 5 ಪಾಯಿಂಟ್ಸ್ಗಳನ್ನು ನಾವು ನೋಡ್ತೀವಿ. ಆ 5 ಪಾಯಿಂಟ್ಸ್ಗಳನ್ನು ಏನೇನು ಅಂತ ತಿಳ್ಕೊಳ್ಳೋಣ. ಇದು ಸಹ 2 ಅಥವಾ 3 ಮಾರ್ಕ್ಸ್ಗೆ ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ, ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ 64ರಲ್ಲಿ ಈ ಒಂದು 63 ವಿದೇಶಾಂಗ ನೀತಿ ಪಾಠ 64ರಲ್ಲಿ ಈ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಮೊದಲನೇದಾಗಿ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳಲ್ಲಿ ಮೊದಲನೇ ಉದ್ದೇಶ ಏನಪ್ಪ ಅಂದರೆ, ರಾಷ್ಟ್ರದ ಭದ್ರತೆ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಎಲ್ಲ ದೇಶಗಳಿಗೂ ಮುಖ್ಯವಾಗಿ ಸ್ವತಂತ್ರಗೊಂಡಂತಹ ಎಲ್ಲ ಸಾರ್ವಭೌಮ ರಾಷ್ಟ್ರಗಳಿಗೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ರಾಷ್ಟ್ರದ ಭದ್ರತೆ. ಆ ರಾಷ್ಟ್ರ ಎಷ್ಟು ಭದ್ರವಾಗಿದೆ, ಆ ರಾಷ್ಟ್ರದ ಭದ್ರತೆಯೇ ಆ ಎಲ್ಲ ದೇಶಗಳಿಗೆ ಮುಖ್ಯ ಆಗಿರುತ್ತೆ. ಎಲ್ಲ ವಿದೇಶಾಂಗ ನೀತಿಯಲ್ಲಿ ಪ್ರಮುಖವಾಗಿ ಕಾಮನ್ ಆಗಿ ಅವ್ರ ಉದ್ದೇಶ ಏನಾಗಿರುತ್ತಪ್ಪ ಅಂದರೆ, ಫಸ್ಟು ನನ್ನ ದೇಶದ ಭದ್ರವಾಗಿರ್ಬೇಕು. ನಾವು ಬೇರೆ ಬೇರೆ ಹೊರಗಿನ ಬೇರೆ ಬೇರೆ ದೇಶದವರ ದಬ್ಬಾಳಿಕೆ ಅಥವಾ ವಿಸ್ತರಣವಾದ ಈ ರೀತಿಯಾದಂತಹ ಎಲ್ಲದಕ್ಕೂ ಸಹ ಜಗ್ಗದೆ ನನ್ನ ದೇಶ ಭದ್ರವಾಗಿರಬೇಕು ಅನ್ನುವಂಥದ್ದು ವಿದೇಶಾಂಗ ನೀತಿಯ ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ. ಇದು ಪ್ರಮುಖ ಉದ್ದೇಶನೇ ಆಗಿರುತ್ತೆ. ಎರಡನೇದು ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಇವತ್ತಿಗೆ ಒಂದು ದೇಶ ಅಭಿವೃದ್ಧಿ ಆಗಿರಬೇಕು ಅಂತಂತಂದರೆ ಅದು ಆರ್ಥಿಕವಾಗಿ ತುಂಬ ಪ್ರಬಲವಾಗಿರಬೇಕು. ಪ್ರಬಲವಾದಂತಹ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂಥ ದೇಶಗಳೇ ಇಂದಿಗೆ ಮುಖ್ಯವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳು ಅಂತ ಕರೆಸ್ಕೊಳ್ತಾ ಇರುವಂಥದ್ದು. ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಅಂತಂತಂದರೆ, ಇವತ್ತಿಗೆ ಉತ್ಪಾದನೆ ಆದಂಥ ವಸ್ತುಗಳನ್ನು ಬರೀ ನಾವು ಇಲ್ಲೇ ಮಾರ್ತೀವಿ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ನಮ್ಮ ದೇಶದ ವಸ್ತುಗಳು ಯಾವಾಗ ಇನ್ನೊಂದು ದೇಶದ ಗಡಿಯೊಳಕ್ಕೆ ಹೋಗಿ ಅಲ್ಲಿ ಮಾರುಕಟ್ಟೆಯನ್ನು ವಿಸ್ತರಿಸ್ಕೊಳ್ತವೆ,
ಆವಾಗ ದೇಶಕ್ಕೆ ಆದಾಯ ಅನ್ನುವಂಥದ್ದು ಹೆಚ್ಚಾಗಿ ಬರುವಂಥದ್ದು. ನೀವು ಯಾವುದಾದ್ರೂ ಒಂದು ದೇಶಕ್ಕೆ ಯಾವುದಾದ್ರೂ ಒಂದು ಸುಮ್ಮನೆ ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ಅಂಗಡಿಗೆ ಹೋಗ್ಬೋದು ಅಥವಾ ಟಿ ವಿ ಶಾಪಿಗೆ ಹೋಗ್ಬೋದು. ಅಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಈಗ ಜಾಗತೀಕರಣ ಅನ್ನುವಂತಹ ಗ್ಲೋಬಲೈಸೇಷನ್ ಅನ್ನುವಂತಹ ಕಾನ್ಸೆಪ್ಟ್ ಹೆಚ್ಚಾಗಿ ಯಾವುದೇ ಒಂದು ದೇಶದ ಮೂಲೆಯಲ್ಲಿ ಉತ್ಪಾದನೆಯಾಗುವಂತಹ ಅತ್ಯುತ್ತಮವಾದಂಥ ವಸ್ತುಗಳು ನಮ್ಮ ಒಂದು ಸಣ್ಣ ಸಿಟಿಗಳಿಗೆ ಹೋದ್ರೂ ಸಹ ಸಿಗುವಂಥದ್ದನ್ನು ನಾವು ನೋಡ್ತೀವಿ. ಬೇರೆ ಬೇರೆ ದೇಶಗಳಲ್ಲಿ ಉತ್ಪಾದನೆ ಆದಂಥ ವಸ್ತುಗಳನ್ನು ನಾವಿಲ್ಲಿ ನೋಡ್ತೀವಿ. ಸ್ಯಾಮ್ಸಂಗ್ ಇರ್ಬೋದು, ಐಫೋನ್ ಅಂತ ಮೊಬೈಲನ್ನು ಯೂಸ್ ಮಾಡ್ತೀರಾ, ಮತ್ತು ಎಲ್ ಜಿ ಅಂತ ಯೂಸ್ ಮಾಡ್ತೀರಾ. ಹಲವಾರು ವಸ್ತುಗಳ ಆಟಿಕೆಗಳು ಎಲ್ಲ ಕೆಲವು ಮೇಡ್ ಇನ್ ಚೈನಾ ಅನ್ನುವಂಥ ಆಟಿಕೆಗಳು ಬಂದಿರ್ತವೆ. ಎಲ್ಲೋ ಉತ್ಪಾದನೆ ಆಗ್ತವೆ, ಎಲ್ಲಿಗೋ ಬಂದವು ಮಾರಾಟವನ್ನು ಕಾಣ್ತವೆ. ಸೊ ಈ ರೀತಿ ಬೇರೆ ಬೇರೆ ದೇಶಗಳನ್ನು ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಂಡ್ರೆ ದೇಶದ ಆರ್ಥಿಕ ಸಂವರ್ಧನೆ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಹಣಕಾಸಿನ ವಿಚಾರವಾಗಿ ಬೇರೆ ದೇಶಗಳು ಸಹಾಯ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಸೊ ಬಲವಾಗಬೇಕು, ಆರ್ಥಿಕವಾಗಿ ನಮ್ಮ ದೇಶ ಸದೃಢವಾಗಬೇಕು ಅಂದರೆ ವಿದೇಶಾಂಗ ನೀತಿ ಮುಖ್ಯ. ವಿದೇಶಾಂಗ ನೀತಿ ಇಟ್ಕೊಂಡಿರೋದೇ ಒಂದು ದೇಶ ಆರ್ಥಿಕವಾಗಿ ಸಂವರ್ಧನೆ ಆಗಬೇಕು ಅನ್ನುವಂಥದ್ದು. ನೆಕ್ಸ್ಟು ವಿದ್ಯಾರ್ಥಿಗಳೇ, ಮುಂದಿನ 3ನೇ ಅಂಶಕ್ಕೆ ಹೋಗೋಣ. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸುವುದು ಅನ್ನುವಂಥದ್ದು ಸಹ ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶ ಆಗಿದೆ. ಸೊ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು ಅಂತಂತಂದರೆ, ಒಂದು ದೇಶ ತನ್ನದೇ ಆದಂತಹ ಸಾಂಸ್ಕೃತಿಕ ಒಂದು ಅಂಶಗಳನ್ನು ಇಟ್ಕೊಂಡಿರುತ್ತೆ. ಒಂದೊಂದು ದೇಶದ ಕಲ್ಚರ್ ಒಂದೊಂದು ರೀತಿಯಾಗಿರುತ್ತೆ. ಈಗ ನಮ್ಮ ದೇಶದ ಒಳಗಡೆ ನಾವು ನೋಡ್ತಾ ಹೋದರೆ ಭಾರತದಲ್ಲಿ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲ್ಚರ್ ಇರುವಂಥದ್ದನ್ನು ನೋಡ್ತೀವಿ. ಅದೇ ರೀತಿ ಸರ್ವೇ ಸಾಮಾನ್ಯವಾದಂತಹ ಒಂದು ಭಾರತದ ಸಂಸ್ಕೃತಿ ಅಂತ ಇರುತ್ತೆ. ಆ ಭಾರತದ ಸಂಸ್ಕೃತಿ ಬೇರೆ ಬೇರೆ ದೇಶಗಳಲ್ಲಿ ಬಿತ್ತರ ಆಗಬೇಕು ಅನ್ನುವಂಥದ್ದು ಸಹ ನಮ್ಮ ಭಾರತದ ವಿದೇಶಾಂಗ ನೀತಿಯ ಮುಖ್ಯವಾದಂಥ ಉದ್ದೇಶ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಉದ್ದೇಶಕ್ಕೆ ಉದಾಹರಣೆ ಕೊಡಬೇಕು ಅಂದರೆ, ಪ್ರತಿ ಸರಿನೂ ಒಂದೊಂದು ದೇಶದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಸೋದು, ಭಾರತದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿದೇಶಗಳಲ್ಲಿ ನಡೆಸುವಂಥದ್ದು ಸಹ ನಾವು ನೋಡ್ಬೋದು. ಜಪಾನ್ ಮತ್ತು ಭಾರತೀಯ ಸಾಂಸ್ಕೃತಿಕ ಸಮ್ಮೇಳನಗಳು ಆಗ್ತಾ ಇರ್ತವೆ. ಇಲ್ಲಿ ಭಾರತದ ರಾಜಧಾನಿಯಲ್ಲಿ ಇಲ್ಲಿ ನಡೀತಾ ಇದ್ದರೆ ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಕೊಡ್ತಾರೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಲ್ಲಿನ ಟೋಕಿಯೋ ನಗರಗಳಲ್ಲಿ ಒಂದೊಂದು ಸಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಉತ್ತಮವಾದಂಥ ಸಂಬಂಧ ಹೊಂದಿರುವಂತಹ ದೇಶಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಅವ್ರಿಗೆ ತೋರಿಸ್ಕೊಡುವಂಥದ್ದು ಮತ್ತು ಆ ದೇಶದ ಸಂಸ್ಕೃತಿಯನ್ನು ಇಲ್ಲಿ ಮಾಡಿಸುವಂಥದ್ದು ಸಹ ಮುಖ್ಯವಾಗಿ ನಾವಿಲ್ಲಿ ನೋಡ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, 4ನೇ ಅಂಶಕ್ಕೆ ಹೋಗೋಣ. ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು ಅಥವಾ ಹತ್ತಿಕ್ಕುವುದು ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಇದು ಅತ್ಯಂತ ಮುಖ್ಯವಾದಂತಹ ಅಂಶಗಳಲ್ಲಿ ಒಂದು. ಭಾರತ ತನ್ನ ವಿದೇಶಾಂಗ ನೀತಿಯ ಉದ್ದೇಶವಾಗಿ ಏನಿಟ್ಕೊಂಡಿದೆ ಅಂತಂತಂದರೆ, ಭಾರತಕ್ಕೆ ಸುಮಾರು 2-3 ಶತ್ರು ರಾಷ್ಟ್ರಗಳಿರುವಂಥದ್ದನ್ನು ಸಹ ನಾವು ನೋಡ್ತೀವಿ. ಯಾವಾಗ ಶತ್ರು ರಾಷ್ಟ್ರಗಳನ್ನು ನಿರ್ಬಂಧಿಸ್ಬೋದು ಅಂತಂತಂದರೆ, ನಮಗೆ ಅದೇ ರೀತಿ ಮಿತ್ರ ರಾಷ್ಟ್ರಗಳ ಸಂಖ್ಯೆ ಎನ್ನುವಂಥದ್ದು ಹೆಚ್ಚಾಗಿರಬೇಕು. ಸೊ ವಿದ್ಯಾರ್ಥಿಗಳೇ, ನಾವು ಗುಂಪಲ್ಲಿದ್ದಾಗ ನಮ್ಮನ್ನು ಯಾರೂ ಸಹ ಎದುರಿಸೋದಕ್ಕೆ ಬರಲ್ಲ. ಆದರೆ ನಾವು ಯಾವಾಗ ಒಬ್ಬರೇ ಹೋಗ್ತಾ ಇದ್ದೀವಿ ಅಂತಂತಂದರೆ ಆ ಸಂದರ್ಭದಲ್ಲಿ ವಿರೋಧಿಗಳ ಗುಂಪು ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಸಹ ನಾವು ಪ್ರಪಂಚದಲ್ಲಿ ಸುಮಾರು ಬಲಿಷ್ಠವಾದಂತಹ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವಂತಹ, ಆಮೇಲೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ದೇಶಗಳಿದ್ದಾವೆ, ತಂತ್ರಜ್ಞಾನವನ್ನು ಹೊಂದಿರುವಂತಹ ದೇಶಗಳಿದ್ದಾವೆ. ಆ ದೇಶಗಳಿಗೆ ಯಾವುದೇ ಅನ್ಯರ ಭಯವೇ ಇಲ್ಲ. ಸೊ ಬೇರೆ ದೇಶಗಳು ಆ ದೇಶಗಳ ಮೇಲೆ ಯುದ್ಧ ಮಾಡೋದಾಗಿರ್ಬೋದು, ಬೆದರಿಕೆಯನ್ನು ಹಾಕೋದಾಗಿರ್ಬೋದು, ಆ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕೋದೇ ಇಲ್ಲ. ಯಾಕೆಂದರೆ ಅವು ತುಂಬ ಬಲಿಷ್ಠವಾಗಿರ್ತವೆ. ಸೊ ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಭಾರತ
ಇಂಥ ಒಂದು ಬಲಿಷ್ಠ ತಾಂತ್ರಿಕವಾಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳುವಂತಹ ಸಂದರ್ಭ ಆಗಿರ್ಬೋದು, ಅಭಿವೃದ್ಧಿಯ ನೆಪದಲ್ಲಿ ಮುಂದುವರಿದಂತಹ ರಾಷ್ಟ್ರಗಳು, ಇಂತಹ ರಾಷ್ಟ್ರಗಳನ್ನು ಅವುಗಳನ್ನು ಮಿತ್ರ ರಾಷ್ಟ್ರಗಳನ್ನಾಗಿ ಮಾಡಿಕೊಂಡ್ರೆ ಅದೇ ಒಂದು ಅಂಶದಿಂದ ಅವುಗಳಿಂದ ಆ ಮಿತ್ರ ರಾಷ್ಟ್ರಗಳಿಂದ ಸಹಾಯನೂ ಸಹ ನಮಗೆ ಬರುತ್ತೆ. ಅದಾದ ನಂತರ ಈ ಶತ್ರು ರಾಷ್ಟ್ರಗಳು ಅಂತ ಏನು ನಮ್ಮನ್ನು ವಿರೋಧಿಸುವಂಥ ರಾಷ್ಟ್ರಗಳಿದಾವಲ್ಲ, ಅವುಗಳನ್ನು ನಾವು ಯುದ್ಧಗಳನ್ನು ಮಾಡದೇ ಹತ್ತಿಕ್ಕಬಹುದು. ಇದು ರಾಜಕೀಯ ಗೆಲುವು ಅಂತ ಕರಿತೀವಿ ನಾವು. ಯುದ್ಧ ಮಾಡಿದರೆ ಆಗುವಂತಹ ನಷ್ಟಗಳು ಹೆಚ್ಚಾಗಿರ್ತವೆ. ಈಗೇನೋ ಅಂತಾರೆ, ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ ಅನ್ನುವಂತಹ ಒಂದು ವಾಕ್ಯ ಇದೆ. ಸೊ ಗೆದ್ದವನಿಗೂ ಸಹ ತುಂಬ ನಷ್ಟ ಆಗಿರುತ್ತೆ. ಅವನ ವಿಭಾಗದಲ್ಲೂ ಸಹ ಅನೇಕ ಸೈನಿಕರು ಮೃತವನ್ನು ಪಟ್ಟಿರ್ತಾರೆ, ಮರಣವನ್ನು ಹೊಂದಿರ್ತಾರೆ. ಅವನ ಪ್ರದೇಶನೂ ಸಹ ಹಾಳಾಗಿರುತ್ತೆ. ಈ ರೀತಿ ಗೆದ್ದವನು ಸೋಲ್ತಾನೆ, ಸೋತವನು ನಿಂತವನು ಸತ್ತೇ ಹೋದ ಅಂತ ಕರೆಯುವಂತಹ ಉದಾಹರಣೆಗಳು ಸಹ ಇರುತ್ತೆ. ಹಾಗಾಗಿ ಯುದ್ಧಗಳನ್ನು ಮಾಡದೇ ಶತ್ರುಗಳನ್ನು ಹತ್ತಿಕ್ಕುವಂತಹ ಒಂದು ಶಕ್ತಿ ಎಲ್ಲಿರುತ್ತಪ್ಪ ಅಂತಂತಂದರೆ ವಿದೇಶಾಂಗ ನೀತಿಯಲ್ಲಿರುತ್ತೆ. ಯಾವಾಗ ಮಿತ್ರರು ಜಾಸ್ತಿ ಆಗಿರ್ತಾರೋ, ಯಾವಾಗ ನಮಗೆ ಸಪೋರ್ಟಿವ್ ಆಗಿ ತುಂಬ ದೇಶಗಳು ನಿಂತಿದ್ದಾವೆ ಅಂತಂತಂದರೆ ಆ ದೇಶದ ಮೇಲೆ ಯುದ್ಧವನ್ನು ಮಾಡೋದಕ್ಕೂ ಸಹ ವಿರೋಧಿಗಳು ಹೆದರುತ್ತಾರೆ ವಿದ್ಯಾರ್ಥಿಗಳೇ. ಈಗ ರೀಸೆಂಟಾಗಿ ನಾವು ಉದಾಹರಣೆಗಳನ್ನ ಕೊಡ್ಬೋದು. ಕಳೆದ ಬಾರಿ ಇನ್ನೇನು ಭಾರತ ಮತ್ತು ಚೀನಾದ ಮಧ್ಯೆ ಯುದ್ಧ ಆಗೇ ಬಿಡ್ತು ಅನ್ನುವಂತಹ ಸನ್ನಿವೇಶ ಉಂಟಾಗಿತ್ತು. ಭಾರತನೂ ಸಹ ಆ ದೇಶದ ಮೇಲೆ ಯುದ್ಧವನ್ನು ಅದೆಲ್ಲರೂ ಕೆಣಕಿದರೆ ಯುದ್ಧವನ್ನು ಮಾಡಲೇಬೇಕು, ಅವ್ರಿಗೆ ಪಾಠವನ್ನು ಕಲಿಸಲೇಬೇಕು ಅನ್ನುವಂತಹ ಮುಖ್ಯವಾದಂಥ ಉದ್ದೇಶವನ್ನು ಇಟ್ಕೊಂಡಿತ್ತು. ಸೈನಿಕರ ಜಮಾವಣೆ ಇಂದಿಗೂ ಸಹ ಚೀನಾದ ಗಡಿಯಲ್ಲಿ ಸೈನಿಕರ ಜಮಾವಣೆ ಅನ್ನುವಂಥದ್ದು ನಡೀತಾನೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ರೀತಿ ಆ ದೇಶದವರು ಭಾರತದ ಮೇಲೆ ಯುದ್ಧ ಮಾಡೋದಕ್ಕೆ ಸ್ವಲ್ಪ ವಿಚಲಿತರಾಗಿರುವಂಥದ್ದು, ಹೆದರಿಕೆಯನ್ನು ಪಡ್ತಿರುವಂಥದ್ದು. ಯಾಕೆಂದರೆ ಭಾರತ ರಾಜಕೀಯವಾಗಿ ಇಂದು ವಿದೇಶಾಂಗ ನೀತಿಯನ್ನು ಇಟ್ಕೊಂಡು ಆಲ್ರೆಡಿ ಚೀನಾ ಮೇಲೆ ಯುದ್ಧವನ್ನು ಗೆದ್ದಾಗಿದೆ. ಯಾವ ರೀತಿ ಅಂತಂತಂದರೆ ಭಾರತದ ಮೇಲೆಲ್ಲಾದರೂ ಯುದ್ಧವನ್ನು ಸಾರಿದರೆ ವಿಶ್ವದ ಅನೇಕ ದೇಶಗಳು ಭಾರತದ ಪರವಾಗಿ ನಿಲ್ಲುವಂತಹ ಪೂರ್ಣ ಸಮ್ಮತವನ್ನು ಕೆಲವು ಸಂದರ್ಭಗಳಲ್ಲಿ ಓಪನ್ ಆಗಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಆ ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡುವಂಥದ್ದನ್ನು ಚೀನಾ ಸಹಿಸ್ತಾ ಇಲ್ಲ. ಎಲ್ಲಾದರೂ ನಾವು ಯುದ್ಧ ಮಾಡೋದಕ್ಕೆ ನಿಂತ್ಕೊಂಡ್ರೆ ಭಾರತಕ್ಕೆ ಅಮೇರಿಕಾದಂಥ ದೊಡ್ಡ ದೇಶಗಳು ಸಪೋರ್ಟ್ ಮಾಡಿಬಿಟ್ರೆ ನಾವೆಲ್ಲಿ ಸೋತ್ಬಿಡ್ತೀವೋ ಅನ್ನುವಂಥ ಭಯ ಚೀನಾಕ್ಕೆ ಇವತ್ತಿಗೆ ಕಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವಂಥ ಅಥವಾ ಹತ್ತಿಕ್ಕುವಂತಹ ಒಂದು ಸನ್ನಿವೇಶ ಆಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವಂಥದ್ದು. ಫೈನಲ್ಲಾಗಿ ಭಾರತ ಎಷ್ಟೇ ಸೈನಿಕರಿರ್ಬೋದು, ಭಾರತದಲ್ಲಿ ದಾಖಲೆಯ ಸೈನಿಕರಿರ್ಬೋದು, ತಂತ್ರಾಂಶಗಳನ್ನು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾ ಇರ್ಬೋದು ಭಾರತ. ಆದರೆ ವಿದ್ಯಾರ್ಥಿಗಳಿಗೆ ಗಮನಿಸಿ, ಭಾರತ ಯಾವತ್ತೂ ಸಹ ಯುದ್ಧವನ್ನು ಬಯಸೋದಿಲ್ಲ ಅನ್ನುವಂಥದ್ದು ಅವತ್ತಿನಿಂದ ಇವತ್ತಿನವರೆಗೂ ಸಹ ಭಾರತದ ವಿದೇಶಾಂಗ ನೀತಿಯ ಒಂದು ಒಳ ಅಂಶ ಏನಪ್ಪ ಅಂದರೆ ಅದು ಯುದ್ಧವನ್ನು ಯಾವತ್ತೂ ಬಯಸೋದಿಲ್ಲ, ಶಾಂತಿಯನ್ನು ಬಯಸುವಂತಹದ್ದು ಭಾರತ. ಸಹಬಾಳ್ವೆ, ಎಲ್ಲರೂ ಒಟ್ಟಾಗಿ ಇರುವಂತಹ ಸಹಬಾಳ್ವೆಯನ್ನು ಬಯಸುವಂಥದ್ದು ನಮ್ಮ ದೇಶ ಅನ್ನುವಂಥದ್ದು ಇದೊಂದು ಬೆಸ್ಟ್ ಥಿಂಗ್. ಕೆಲವು ದೇಶಗಳು ತೋರಿತಾ ಇರ್ತವೆ. ಈ ವಿಸ್ತರಣವಾದ ಅಂತ ನೀವು ಕೇಳ್ಬೋದು. ವಿಸ್ತರಣವಾದ ಅಂತಂತಂದರೆ ಒಂದು ದೇಶ ತನ್ನದೇ ಆದಂಥ ಗಡಿಯನ್ನು ಹೊಂದಿರುತ್ತೆ. ಆದರೆ ಅದಕ್ಕೆ ಎಷ್ಟು ಆಸೆ ಇರುತ್ತೆ ಅಂದರೆ, ಈಗ ನಿಮ್ಮ ತೋಟಗಳಲ್ಲೆಲ್ಲ ಇರ್ತವೆ, ಅಕ್ಕಪಕ್ಕದವರೆಲ್ಲ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಒತ್ತುವರಿ ಅಂತಂದ್ರೆ ಒತ್ತೋದು ಪಕ್ಕದಲ್ಲಿ ಅವ್ರ ಜಾಗ ಅಷ್ಟೇ ಇರುತ್ತೆ, ಕರೆಕ್ಟಾಗಿ ಅಳತೆ ಮಾಡ್ಕೊಂಡಿರ್ತಾರೆ. ಮತ್ತು ಇನ್ನೊಂಚೂರು ಮುಂದಕ್ಕೆ ತಂತಿ ಬೇಲಿಯನ್ನು ಹಾಕ್ಕೊಳೋದು, ಅದು ನಂದು ಅಂತ ಹೇಳೋದು. ಇನ್ನೆಲ್ಲೋ ಕೆರೆ ಜಾಗವನ್ನು ಒತ್ತುವರಿ ಮಾಡ್ಕೊಳ್ಳೋದು, ಅದು ನಂದು ಅಂತ ಹೇಳೋದು. ಈ ರೀತಿ ಯಾವಾಗಲೂ ಸಹ ಗಡಿ ವಿವಾದದಲ್ಲಿ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂಥದ್ದು ಈ ಚೀನಾ ದೇಶ. ಆದರೆ ಈ ರೀತಿ ಭಾರತ ಯಾವತ್ತೂ ಸಹ ತನ್ನದಲ್ಲದ ಜಾಗವನ್ನು ತನ್ನದು ಅಂತ ಹೇಳ್ಕೊಂಡಿಲ್ಲ. ಬಟ್ ಇತಿಹಾಸ
ತನ್ನ ಜಾಗವನ್ನು ಯಾರೋ ಕಬಳಿಸಿರೋದ್ರನ್ನ ಆ ಜಾಗ ನಂದು ಅಂತ ಹೇಳ್ತಾ ಇದೆ ಇವತ್ತಿಗೆ ಭಾರತ ಸ್ಟ್ರಾಂಗಾಗಿ ನಿಂತ್ಕೊಂಡು. ಈಗ ಸಪೋಸ್ POKಯನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ, ಪಾಕ್ ಆಕ್ಯುಪೈ ಕಾಶ್ಮೀರ್ ಅಂತ, ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ರಾಜ ಹರಿಸಿಂಗನ ಒಂದು ಎಡವಟ್ಟಿನಿಂದ ಭಾರತದ ಒಂದು ಭಾಗ ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿ ಇವತ್ತಿಗೂ ಸಹ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಆ POKಯನ್ನು ಭಾರತ ತನ್ನದು ಅಂತ ವಾದಿಸ್ತಾ ಇರುವಂಥದ್ದನ್ನು, ಓಕೆ, ಅದರಲ್ಲಿ ನ್ಯಾಯ ಇದೆ. ಅದು ತನ್ನದೇ ಆದಂತಹ ಒಂದು ದೇಶದ, ಭಾರತ ನಮ್ಮದೇ ಆದಂತಹ ದೇಶದ ಒಂದು ಭೂಭಾಗ ಆಗಿರೋದ್ರಿಂದ ಅದನ್ನು ಅವ್ರು ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ಆ ಜಾಗ ನಂದು ಅಂತ ಹೇಳ್ತಾ ಇದೆ ಹೊರತು ಪಾಕಿಸ್ತಾನದ ಭಾಗವನ್ನು ನನ್ನದು ಅಂತ ಯಾವತ್ತೂ ಸಹ ಭಾರತ ಹೇಳಿಲ್ಲ. ಸೊ POK ಅನ್ನುವಂಥದ್ದು ಭಾರತಕ್ಕೆ ಸೇರಬೇಕು ಅನ್ನುವಂಥದ್ದು ಭಾರತದ ವಾದ ಆಗಿರುತ್ತೆ. ಸೊ ಇದು ಭಾರತ ವಿಸ್ತರಣವಾದವನ್ನು ಯಾವತ್ತೂ ಸಹ ಬಯಸೋದು ಇಲ್ಲ ಅನ್ನುವಂಥದ್ದು. ಆದರೆ ತನ್ನದೇ ಜಾಗವನ್ನು ಇನ್ನೊಬ್ಬರು ಕಬಳಿಸಿದರೆ ಆ ಜಾಗವನ್ನು ಭಾರತ ಯಾವತ್ತೂ ಸಹ ಬೇರೆಯವರಿಗೆ ಬಿಟ್ಕೊಡಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಹೇಳಿದೆ. ಸೊ ವಿಶ್ವಶಾಂತಿಯನ್ನು ಭಾರತ ಅನ್ನುವಂಥದ್ದು ಬಯಸುತ್ತೆ, ಹಾಗೂ ಸಹಬಾಳ್ವೆಯನ್ನು ಸಾಧಿಸುವಂಥದ್ದು, ಎಲ್ಲರೊಂದಿಗೆ ಸಹಕಾರದೊಂದಿಗೆ ಸಹಬಾಳ್ವೆಯನ್ನು ಸಾಧಿಸೋದು. ಇವತ್ತು ವಿದ್ಯಾರ್ಥಿಗಳೇ, ಇವತ್ತಿನ ಪ್ರೆಸೆಂಟ್ ಒಂದು ಕಾಲದಲ್ಲಿ ಒಂದು ದೇಶ ಇನ್ನೊಂದು ದೇಶದ ಸಹಾಯವನ್ನು ಪಡೆಯೋದೇ ಅಭಿವೃದ್ಧಿ ಕಾಣುವಂಥದ್ದು ಸಾಧ್ಯನೇ ಇಲ್ಲ. ಒಂದು ದೇಶ ಅಭಿವೃದ್ಧಿ ಹೊಂದಬೇಕು, ಆ ದೇಶ ಸಹಜವಾಗಿ ಅಲ್ಲಿ ಜನಜೀವನ, ಆ ದೇಶದ ಜನರ ಸಹಜೀವನ ನಡಿಬೇಕು ಅಂತಂತಂದರೆ ಅದು ಇನ್ನೊಂದು ದೇಶಕ್ಕೆ ಅವಲಂಬಿತ ಆಗಿರಲೇಬೇಕು. ಒಂದಿಲ್ಲೊಂದು ವಸ್ತುಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಳ್ಳೇಬೇಕು. ಅದೇ ರೀತಿ ತನ್ನ ದೇಶದಲ್ಲಿ ಉತ್ಪಾದನೆ ಆದಂಥ ವಸ್ತುಗಳನ್ನು ಇನ್ನೊಂದು ದೇಶಕ್ಕೆ ಮಾರಿ ವಿದೇಶಿ ಆದಾಯವನ್ನು ಗಳಿಸಲೇಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಸಹಬಾಳ್ವೆಯೊಂದಿಗೆ ಜೀವನವನ್ನು ಸಾಧಿಸೋದು, ಇದು ಸಹ ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಈ 5 ಅಂಶಗಳನ್ನು ನೆನ್ಪಿಟ್ಕೊಂಡಿರಿ. 3 ಅಂಕಗಳಿಗೆ ಈ ಅಂಶಗಳನ್ನು ಕೇಳುವಂಥದ್ದನ್ನು ನಾವು ನೋಡ್ತೀವಿ. ಸೊ ಭಾರತ ಈ 5 ಅಂಶಗಳು ಭಾರತದ ವಿದೇಶಾಂಗ ನೀತಿ ಅನ್ನುವಂತಹ ಒಂದು ಪ್ರಮುಖ ಉದ್ದೇಶಗಳಾಗಿರುತ್ತಂತೆ. ಸೊ ರಾಷ್ಟ್ರದ ಭದ್ರತೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ನಮ್ಮ ದೇಶದ ಸಂಸ್ಕೃತಿಯನ್ನು, ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವಂಥದ್ದು, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವಂಥದ್ದು ಅಥವಾ ಹತ್ತಿಕ್ಕುವಂಥದ್ದು, ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವಂಥದ್ದು ಅನ್ನುವಂಥದ್ದು ಈ ಒಂದು ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇವು ಪ್ರಮುಖವಾದಂತಹ ಉದ್ದೇಶಗಳು. ಸೊ ನಂತರ ಭಾರತ ವಿದೇಶಾಂಗ ನೀತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, 1946 ಸೆಪ್ಟೆಂಬರ್ 7ರಂದು ನೆಹರೂರವರು ಒಂದು ರೇಡಿಯೋದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಸೊ ಭಾರತದ ವಿದೇಶಾಂಗ ನೀತಿಯ ರೂಪುರೇಷೆಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಅವತ್ತು ವಿದ್ಯಾರ್ಥಿಗಳೇ TV ಮಾಧ್ಯಮ ಹೆಚ್ಚಾಗಿ ಇಲ್ಲದೇ ಇರೋದ್ರಿಂದ ನೆಹರೂರವರು ರೇಡಿಯೋದಲ್ಲಿ ಕಾರ್ಯಕ್ರಮವನ್ನು ನಾವು ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತಿಗೆ ನೋಡ್ಬೋದು ನೀವು, ಭಾರತದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಅನ್ನುವಂತಹ ಮುಖ್ಯವಾದಂತಹ ರೇಡಿಯೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ವಿದ್ಯಾರ್ಥಿಗಳೇ. ಆ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಯಶಸ್ಸನ್ನು ಸಾಧಿಸಿದೆ ಅಂತಂತಂದರೆ, ಆಲ್ ಇಂಡಿಯಾ ರೇಡಿಯೋಗೆ ಎಷ್ಟೋ ಕೋಟಿ ಅದರಿಂದ ಲಾಭ ಬಂದಿರುವಂಥದ್ದನ್ನು ಸಹ ನಾವು ನೋಡ್ಬೋದು. ಈ ರೇಡಿಯೋ ಕೇಳುವಂಥವರ ಜನಸಂಖ್ಯೆಯಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಸಹ ನಾವು ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿ ನೆಹರೂರವರು ಸ್ವತಂತ್ರ ಬರೋದಕ್ಕಿಂತ ಮುಂಚೆನೇ 1946ರಲ್ಲೇ ಭಾರತದ ವಿದೇಶಾಂಗ ನೀತಿ, ಯಾಕೆಂದರೆ ಅವರಿಗೆ ಸ್ವತಂತ್ರ ಸಿಗುತ್ತೆ ಅನ್ನುವಂಥ ಭರವಸೆ ಆವತ್ತಿನ ಕಾಲಕ್ಕಿತ್ತು. ಸೊ ಭಾರತದ ವಿದೇಶಾಂಗ ನೀತಿ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಬೇರೆ ದೇಶಗಳೊಡನೆ ವ್ಯವಹಾರವನ್ನು ಇಟ್ಕೋಬೇಕು, ಯಾವ ರೀತಿ ಉತ್ತಮ ಸಂಬಂಧವನ್ನು ಅನುಸರಿಸಬೇಕು ಅನ್ನುವಂತಹ ಒಂದು ರೂಪುರೇಷೆಯನ್ನು ನೆಹರೂರವರು ಅವತ್ತಿನ ರೇಡಿಯೋ ಒಂದು ಭಾಷಣದಲ್ಲಿ ಹೇಳ್ತಾರೆ.
ಸೊ ಈ ಭಾಷಣ ಅಮೇರಿಕ, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಡನೆ ಭಾರತವು ರೂಪಿಸಿಕೊಳ್ಳುವಂತಹ ಸಂಬಂಧಗಳ ಬಗ್ಗೆ ಸೂಚನೆಗಳನ್ನು ನೀಡಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಅವರು ಮುಖ್ಯ ಆವತ್ತಿನ ಒಂದು ಪ್ರಮುಖವಾದಂತಹ ದೇಶಗಳು ವಿದ್ಯಾರ್ಥಿಗಳು ಅವೆಲ್ಲ. ಸೊ ಅಮೇರಿಕಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇವೆಲ್ಲ ಆವತ್ತಿನ ಒಂದು ಪ್ರಮುಖ ದೇಶಗಳಾಗಿರ್ತವೆ. ಆ ದೇಶಗಳೊಡನೆ ಯಾವ ರೀತಿ ವ್ಯವಹಾರವನ್ನು ಇಟ್ಕೋಬೇಕು, ಸೊ ಯಾವ ರೀತಿಯಾದಂಥ ಸಂಬಂಧವನ್ನು ಇಟ್ಕೋಬೇಕು ಅನ್ನುವಂಥದ್ದನ್ನು ಅವತ್ತು ನೆಹರೂರವರು ಆ ರೇಡಿಯೋ ಒಂದು ಭಾಷಣದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ರೇಡಿಯೋ ಭಾಷಣ ಅಥವಾ ಈ ಒಂದು ಭಾಷಣದಲ್ಲಿ ಅವುಗಳ ಸಂಬಂಧಗಳನ್ನು ಹೇಳಿದಂತಹ ಅವತ್ತಿನ ನೆಹರೂರವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಆಗ್ತಾರೆ. ಸೊ ಸ್ವತಂತ್ರಕ್ಕೂ ಮೊದಲೇ ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಯ ಬಗ್ಗೆ ಕಲ್ಪನೆಯನ್ನು ಹೇಳಿರ್ತಾರೆ. ಅದಾದ ನಂತರ ಸ್ವತಂತ್ರ ಬರುತ್ತೆ 1947 ಆಗಸ್ಟ್ 15ಕ್ಕೆ ಭಾರತದ ಪ್ರಧಾನಿಯಾಗಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿ ನೆಹರೂರವರು ಆಯ್ಕೆಗೊಳ್ತಾರೆ. ಸೊ ನೆಹರೂರವರು ಪ್ರಧಾನಿ ಹುದ್ದೆಯ ಜೊತೆಗೆ ವಿದೇಶಾಂಗ ನೀತಿಯನ್ನು ಹೊಂದಿ ಸಮರ್ಥವಾಗಿ ನಿಭಾಯಿಸ್ತಾರೆ. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಭಾರತದ ಸಾರ್ವಭೌಮ ರಾಷ್ಟ್ರ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿನೂ ಸಹ ನೆಹರೂರವರೇ ಮತ್ತು ವಿದೇಶಾಂಗ ಖಾತೆಯನ್ನು ಸಹ ನೆಹರೂರವರೇ ಇಟ್ಕೊಂಡಿರ್ತಾರೆ. ಸೊ ಇವರು ಈ ಕಾರಣದಿಂದಲೇ ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ನಾವು ಕರಿತೀವಿ. ನೆನ್ಪಿಟ್ಕೊಳ್ರಿ, ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ಯಾಕೆ ಕರೀತಾರೆ ಅಂತ ಒಂದು ಪ್ರಶ್ನೆಯನ್ನು ಹೇಳ್ತಾರೆ, ಒಂದು ಪ್ರಶ್ನೆಯನ್ನು ಕೇಳ್ತಾರೆ 1 ಅಂಕಗಳಿಗೆ. ಯಾಕೆಂದರೆ ಆವತ್ತಿನ ಕಾಲಕ್ಕೆ ನಿಮಗೆ ಅರ್ಥ ಆಗಿರ್ಬೋದು. ಇನ್ನೊಂದ್ಸಲಿ ಪ್ರಶ್ನೆಯನ್ನು ನಾನು ನಿಮಗೆ ಹೇಳ್ತೀನಿ. ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ಕರೆಯೋದಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆಯನ್ನು ಕೇಳ್ಬೋದು. 1 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇದೆಲ್ಲ. ಯಾಕೆಂದರೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದಂತಹ ನೆಹರೂರವರು ಪ್ರಧಾನಿಯ ಹುದ್ದೆಯ ಜೊತೆಗೆ ವಿದೇಶಾಂಗ ಖಾತೆಯನ್ನು ಸಹ ಅವರು ತಮ್ಮ ಬಳಿ ಇಟ್ಕೊಂಡು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. ಹಾಗಾಗಿ ಭಾರತದ ವಿದೇಶಾಂಗ ನೀತಿಯನ್ನು ನೆಹರು ವಿದೇಶಾಂಗ ನೀತಿ ಅಂತ ಕರೀತಾರೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಬರುವಂಥದ್ದು. ಸೊ ಇದನ್ನು ನೆನ್ಪಿಟ್ಕೊಳ್ರೆ, ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ಯಾಕೆ ಕರೀತಾರೆ ಅಂದರೆ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದಂಥ ನೆಹರೂರವರು ಪ್ರಧಾನಿ ಹುದ್ದೆಯ ಜೊತೆಗೆ ವಿದೇಶಾಂಗ ಖಾತೆಯನ್ನು ಸಹ ಸಮರ್ಥವಾಗಿ ನಿಭಾಯಿಸಿದ್ರಿಂದ ಅದು ನೆಹರೂರವರ ವಿದೇಶಾಂಗ ನೀತಿ ಅಂತ ಕರೆಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಭಾರತದ ವಿದೇಶಾಂಗ ನೀತಿ ಹಲವಾರು ಅಂಶಗಳ ಪ್ರಭಾವದಿಂದ ರೂಪಿತವಾಗಿರುವಂಥದ್ದು. ಸೊ ಭಾರತದ ವಿದೇಶಾಂಗ ನೀತಿ ಮುಖ್ಯವಾಗಿ ಯಾವ ಅಂಶಗಳಿಂದ ಪ್ರಭಾವಿತವಾಗಿದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಈ ಅಂಶಗಳಿಂದ ನಮ್ಮ ವಿದೇಶಾಂಗ ನೀತಿ ರೂಪವಾಗಿದೆ. ಮೊದಲನೇದು ರಾಷ್ಟ್ರೀಯ ಹಿತಾಸಕ್ತಿ. ಸೊ ನಮ್ಮ ದೇಶದ ಹಿತಾಸಕ್ತಿಗಳು ಮುಖ್ಯ ಆಗಿರುತ್ತೆ ನಮ್ಮ ವಿದೇಶಾಂಗ ನೀತಿಗೆ. ನೆಕ್ಸ್ಟು ಭೌಗೋಳಿಕ ಅಂಶಗಳು. ನಮ್ಮ ಭಾರತ ಅನ್ನುವಂಥದ್ದು ಭೌಗೋಳಿಕವಾಗಿ ಯಾವ್ಯಾವ ರೀತಿಯ ಅಂಶಗಳಿಂದ ಕೂಡಿದೆ ಅನ್ನುವಂಥದ್ರಿಂದ ಪ್ರಭಾವಿತಗೊಂಡಿದೆ. ಮತ್ತು ಇಲ್ಲಿನ ರಾಜಕೀಯ ಪರಿಸ್ಥಿತಿ. ಸೊ ಭಾರತದ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ರಿಂದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿರುವಂಥದ್ದು. ಸೊ ಅದಾದ ನಂತರ ಆರ್ಥಿಕ ವ್ಯವಸ್ಥೆ. ಭಾರತದ ಆರ್ಥಿಕ ವ್ಯವಸ್ಥೆಯಿಂದ ವಿದೇಶಾಂಗ ನೀತಿ ಎಷ್ಟು ಪ್ರಭಾವಗೊಂಡಿದೆ ಅನ್ನುವಂಥದ್ದು. ರಕ್ಷಣಾ ಸಾಮರ್ಥ್ಯ. ನಮ್ಮ ರಕ್ಷಣಾ ಸಾಮರ್ಥ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಮುಖ್ಯವಾಗಿ. ಜನಾಭಿಪ್ರಾಯ. ಸೊ ಭಾರತದ ಜನಾಭಿಪ್ರಾಯಗಳ ಆಧಾರದ ಮೇಲೆ ವಿದೇಶಾಂಗ ನೀತಿ ಇರುವಂಥದ್ದು. ಅಂತಾರಾಷ್ಟ್ರೀಯ ಪರಿಸರ. ಸೊ ಯಾವ ರೀತಿ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಯಾವ ರೀತಿ ಇದೆ, ಬೇರೆ ಬೇರೆ ದೇಶಗಳ ಪರಿಸ್ಥಿತಿ ಅನ್ನುವಂಥದ್ರ ಆಧಾರದ ಅಂಶದಿಂದ ನಮ್ಮ ಭಾರತದ ವಿದೇಶಾಂಗ ನೀತಿ ಪ್ರಭಾವಕ್ಕೊಳಗಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇವು ಮುಖ್ಯವಾಗಿ ಭಾರತದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿರುವಂಥ ಅಂಶಗಳು. ಇದನ್ನು ಸಹ 3 ಅಂಕಕ್ಕೆ ಕೇಳ್ತಾರೆ ವಿದ್ಯಾರ್ಥಿಗಳೇ.
ಸೊ ಪ್ರಮುಖವಾದಂಥ 3 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಇವೇನೆ. ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುವು ಒಂದು ಪ್ರಶ್ನೆ. ಭಾರತವನ್ನು ವಿಶ್ವದ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಏಕೆ ಇನ್ನೊಂದು ಪ್ರಶ್ನೆ. ನೆಕ್ಸ್ಟು ಭಾರತದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಅಡಕವಾಗಿರುವಂಥ ಅಂಶಗಳು ಇವೇನೆ. ಸೊ ರಾಷ್ಟ್ರೀಯ ಹಿತಾಸಕ್ತಿ, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ, ಜನಾಭಿಪ್ರಾಯ ಮತ್ತು ಅಂತಾರಾಷ್ಟ್ರೀಯ ಪರಿಸರ. ಈ ಅಂಶಗಳು ಮುಖ್ಯವಾಗಿ 7 ಅಂಶಗಳು ನಮ್ಮ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿರುವಂಥ ಅಂಶಗಳು ಅಂತ ನಾವಿಲ್ಲಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯನ್ನು ಈ ಒಂದು ಅಂಶಗಳೊಂದಿಗೆ ಪೂರ್ಣಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಈ ಪಾಠದ ಉಳಿದ ಭಾಗವನ್ನು ನೋಡೋಣ ಅಂತ ಹೇಳ್ತಾ, ನಾನು ಇವತ್ತಿನ ತರಗತಿಯನ್ನು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ, ನಾನು ಇವತ್ತು ಮುಖ್ಯವಾಗಿ ಹೇಳಿರುವಂಥದ್ದು ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುವು, ಆಮೇಲೆ ಭಾರತದ ವಿದೇಶಾಂಗ ನೀತಿಯನ್ನು ನೆಹರು ವಿದೇಶಾಂಗ ನೀತಿ ಅಂತ ಯಾಕೆ ಕರೀತಾರೆ ಅದೊಂದು, ಅದಾದ ನಂತರ ಭಾರತದ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿರುವಂಥ ಅಂಶಗಳು ಯಾವುವು ಅಂತ ಹೇಳಿದ್ದೀನಿ. ಅದರ ಜೊತೆಗೆ ಇಂದಿನ ತರಗತಿಯಲ್ಲಿ ವಿದೇಶಾಂಗ ನೀತಿ ಅಂತ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ, ಮತ್ತು ಭಾರತವನ್ನು ವಿಶ್ವದ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಏಕೆ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ವಿ. ಸೊ ಇಷ್ಟು ಅಂಶಗಳನ್ನ ತಿಳ್ಕೊಂಡಿದ್ವಿ. ಇಲ್ಲಿಗೆ ಈ ತರಗತಿಯ ಅವಧಿ ಮುಗಿತಾ ಇದೆ. ಮುಂದಿನ ಒಂದು ತರಗತಿಯಲ್ಲಿ ಈ ವಿದೇಶಾಂಗ ನೀತಿಯ ಪಾಠದ ಮುಂದಿನ ಭಾಗ ಆದಂತಹ ಇಲ್ಲಿ ಮೂಲಭೂತ ಅಂಶಗಳು ಬರ್ತವೆ. ಪಂಚಶೀಲ ತತ್ವಗಳು ಅಂದರೆ ಏನು, ಅಲಿಪ್ತ ನೀತಿ ಅಂದರೆ ಏನು, ವಸಾಹತುಶಾಹಿತ್ವಕ್ಕೆ ಭಾರತ ಯಾಕೆ ವಿರೋಧವನ್ನು ಮಾಡ್ತಾಯಿದೆ, ವರ್ಣಭೇದ ನೀತಿಗೆ ಯಾಕೆ ವಿರೋಧವನ್ನು ಮಾಡ್ತಾಯಿದೆ, ಮತ್ತು ನಿಶ್ಶಸ್ತ್ರೀಕರಣ ಅಂದರೆ ಏನು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.